ನೀವು ಮನೆಯಿಂದ ಬರೋವಾಗ ನಿಮಗೆ ಭಾಳ ಒಂದು ಸ್ಪೆಷಲ್ ಆಗಿ ನಿಮ್ಮನ್ನ ಹೊರಗೆ ಕಳಿಸೋಂಥ ಕೆಲಸ ಆಯ್ತು. ಮನೆ ಮುಂದೆಲ್ಲ ಲೈಟ್ ಹಾಕಿ ಮತ್ತೊಂದು ಗಿಫ್ಟ್ ಕೊಟ್ಟು ಸುದೀಪ್ ಸರ್ ಸ್ಪೆಷಲ್ ಒಂದೊಂದು ಅದೆಷ್ಟು ಬೆಲೆ ಬಾಳುವಂಥದ್ದು ಗಿಫ್ಟ್ ಕೊಟ್ಟು ಕಳಿಸಿದ್ರು. ಸೊ ಅಂತ ಅದನ್ನೆಲ್ಲ ಹೆಂಗೆ ಅನ್ನಿಸ್ತಮ್ಮ? ಖುಷಿ ಅನ್ನಿಸ್ತು. ಮೊದಲ ಅದು ಇದು ಉಳಿಸಿದ್ರಿ ಬಾಗಿಲಿಗೆ, ಮತ್ತು ಒಳಗೆ ಹೊರಗೆ ಬರ್ಬೇಕಾದ್ರೆ ಜರ ಕಷ್ಟ ಆಯ್ತು ಅಲ್ಲಿ. ಒಂದು ಸ್ವಲ್ಪ ಅಳು ಬಂತ್ರಿ, ಎತ್ತಿ ಅವು ಅದು ಎತ್ತಿದ್ರು ನೋಡ್ರಿ, ಅದು ನೋಡಿದ ಜರ ಖುಷಿ ಆಯ್ತು ರೀ ನಮ್ಗೆ. ಅವ್ರು ಅಂದ್ರಿ ಮಲ್ಲಮ್ಮ ಈ ಥರ ಯಾರನ್ನ ಕಳಿಸಿಲ್ಲ, ನಿಂದು ಏನು ಬಗ್ಗೆ ಇಂಥ ಬೆಳಕಿನ್ಯಾಗ ಕಳಿಸಿದ್ರು. ಈ ಥರ ಮಾತ್ರ ಯಾರಿಗೆ ನಾವು ನೋಡಿದಿಲ್ಲ. ಅವರು ಮುಂಚೆ 5 ಮಂದಿ ಹೋದ್ರಲ್ರಿ, ಅವ್ರಿಗಿನ ಹಿಂಗೆ ಮಾಡಿಲ್ಲ, ನನಗೆ ಯಾಕೆ ಹಿಂಗೆ ಮಾಡಿದ್ರೆ ನನಗೆ ಆಶ್ಚರ್ಯ ಆಯ್ತು ರೀ. ಆಶ್ಚರ್ಯ ಆಯ್ತು. ಅವ್ರಿಗೂ ಇವನಿಗೆ ಸತೀಶಾಗಂತರೂ ರಾತ್ರಿನೇ ಕಳಿಸಿದ್ರು ಅವ್ರಿಗೆ. ಇವ್ರಿಗಂತರೂ ನಮ್ಗೆ ಅದು ಒಳಗಿನ ಡೋರ್ ಆದ್ರಲ್ಲಿ ಆ ಕಾಜು ಬಿಟ್ಟು ಹೊರಗೆ ಬರಬೇಡ ಅಂದ್ರಿ ಅವ್ರು ನಮ್ಗೆ. ನೀವು ಅಲ್ಲೇ ಕಾಜದ ಒಳಗೆ ಇಡ್ರಿ, ಹೊರಗೆ ಬರಬೇಡ್ರಿ ಅಂದ್ರೆ ಅವ್ರಿಬ್ರಿಗೆ ಕಳ್ಸ. ನನಗೆ ಯಾಕೆ ಹಿಂಗೆ ಮಾಡ್ಯಾರ ಅಂತ ನನಗೆ ಖುಷಿ ಆಯ್ತು ರೀ ನನಗೆ. ಅಂದ್ರೆ ಬಿಗ್ ಬಾಸ್ ಹೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯ್ತು. ಹಂಗೆ ಕಳಿಸಿದ್ ನನಗೊಂಥರ ದೇವ್ರ ಥರ ಕಳಿಸಿದ್ರು ನನಗೆ ಅದೇ ಒಂದು ಖುಷಿ ಆಯ್ತು ರೀ ನನಗೆ. ಇಡೀ ಮನ್ಯಾಗ ಅಷ್ಟು ದಿವಸ ಇದ್ರಿ, 5 ವಾರ ಇದ್ರಿ, ನಿಮಗೆ ಭಾಳ ಮರೆಯೋಕ್ಕಾಗಲ್ಲಪ್ಪ ಅನ್ನೋಂಥ ಒಂದು ಘಟನೆ ಯಾವ್ದಾಕತಿ ಮತ್ತು ಭಾಳ ಬೇಜಾರಾಗ್ಬಿಡ್ತಪ್ಪ ಈ ಘಟನೆಯಿಂದ ಅಂತ ಅನಿಸಿದ್ರೆ ಯಾವ್ದಾಕತಿ ಅಂತ? ಅಲ್ಲೆಲ್ಲ ತುಂಬ ಇಷ್ಟ ರೀ ನಮ್ಗೆ. ಯಾವ್ದು ಬೇಜಾರಾಗಂಥದ್ದೇ ಏನೂ ಇಲ್ಲ ರೀ ಅಲ್ಲಿ. ಇವ್ರ ಜನಗಳಾಗಲಿ ಆ ಮನೆ ಆಗಲಿ ನಮ್ಗೇನು ಬೇಜಾರಾಗಂತ ಇಲ್ಲ ರೀ. ಅವು ತುಂಬ ಅಂದ್ರೆ ಕ್ಯಾಮ್ರಾ ಮಾತ್ರ ತುಂಬ ಇಷ್ಟ ಆಯ್ತು ರೀ ನನಗೆ. ಏನನ್ನು ಬೇಡ್ದಾಗ ಹಿಂಗೆ ಮಾಡೋದು, ಗುಡ್ ಮಾರ್ನಿಂಗ್ ಹೇಳ್ದು ಹಿಂಗೆ ಮಾಡೋದು, ಏನನ್ನು ಕೂಡ ಅಂದಾಗ ಹಿಂಗೆ ಮಾಡೋದು, ಅದು ನನಗೆ ತುಂಬ ಇಷ್ಟ ಆಯ್ತು. ನಾನು ನೋಡೇ ಇದ್ದಿಲ್ಲ ರೀ ಅವು. ಅಂದ್ರೆ ಕ್ಯಾಮ್ರಾಗಳಂದ್ರೆ ಹಿಂಗೆ ಇಟ್ಟಿರ್ತಾರಲ್ಲ ಅವು ನೋಡಿದ್ದೆ ರೀ. ಹಿಂಗೆಲ್ಲ ಗುಣಾಕವು ಹಿಂಗೆ ಅಳಿಗಾಡ್ಸವು ನೋಡೇ ಇದ್ದಿಲ್ಲ ರೀ. ನಾವು ಹೋಗೋಣ ಅದಕ್ಕೆ ಕ್ಯಾಮ್ರದ ಮುಂದೆ ಹೇಳಕ್ಕೆ ಗುಡ್ ಮಾರ್ನಿಂಗ್ ಬಿಗ್ ಬಾಸ್ ಅಂತ. ಅದು ನನಗೆ ತುಂಬ ಇಷ್ಟ ಆಯ್ತು. ಚೆನ್ನಾಗಿ ಅನಿಸ್ತೀರಿ. ಅವರೇ ಎಬ್ಸೋರು ಹಾಡು ಹಾಕಿ. ಎಲ್ಲಿ ಎಬ್ಸೋದ್ರೆ 10 ಗಂಟೆ ಮೇಲೆ ಆತಿದ್ರಿ ಅವ್ರು ಎಬ್ಸ್ಬೇಕಾದ್ರೆ. ಮಕ್ಕಳದು ಮತ್ತು 1 ಗಂಟೆ ಅಲ್ಲಿ ಟೈಮೇ ಗೊತ್ತಾಗ್ತಿದ್ರಿ. 1 ಗಂಟೆ ಆತಿತ್ತು, 2 ಗಂಟೆ ಆತಿತ್ತು, 8 ಆತಿತ್ತನ್ರಿ. ಮುಂಜಾನೆ 10 ಗಂಟೆಗೆ 10 ಮೇಲೆ ಆತಿತ್ತು ರೀ ಹೇಳ್ಬೇಕಾದ್ರೆ. ಹಾಡು ಹಾಕನೇ ಎಲ್ಲರೂ ಎದ್ದು ಬಿಡೋರು. ಎದ್ದು ಡ್ಯಾನ್ಸ್ ಮಾಡೋರು. ಡ್ಯಾನ್ಸ್ ಮಾಡಿ ಬಿಗ್ ಬಾಸ್ಗೆ ಗುಡ್ ಮಾರ್ನಿಂಗ್ ಹೇಳಿ ಮತ್ತು ನಮ್ಮ ಮನೆ ಸ್ನಾನ ಮಾಡೋದು, ಅಡುಗೆ ಮಾಡೋದು, ಎಲ್ಲರೂ ಕ್ಲೀನಿಂಗ್ ಮಾಡೋದು, ಯಾರ್ಯಾರು ಕೆಲಸ ಅವರು ಒಪ್ಪಿಸ್ಕೊಂಡಿದ್ರಿ. 2 ಟೀಮ್ ಆಗಿತ್ತು ರೀ. 2 ಟೀಮ್ನವ್ರು ಇದ್ರ ಮಾಡ್ಬೇಕು. ನಾವು 5 ಮಂದಿ ಅಡುಗೆಗೆ ಹಾಕಿದ್ರಿ ನಮ್ಮನ್ನ. ಚಪಾತಿ ಮಾಡೋದು, ಸಾರು ಮಾಡೋದು, ಅನ್ನ ಮಾಡೋದು ನಾವು ಮಾಡ್ತೀವಿ. ಉಳ್ಕೋದು ಗಂಡು ಮಕ್ಕಳು ಯಾರು ಬಾತ್ರೂಮ್ ತೊಳ್ಯಾರು, ಯಾರು ಕಸ ಗುಡ್ಸೋರು, ಹಿಂಗೆ ಮಾಡಿ ಅಂದ್ರೆ ಒಂಥರ ಚೆನ್ನಾಗಿತ್ತು ಬಿಡ್ರಿ ಅಲ್ಲಿ. ಅಂದ್ರೂ 5 ವಾರ ಟೈಮ್ ಹೋದೇ ಗೊತ್ತಾಗ್ಲಿಲ್ಲ ರೀ. ಏನು ಒಂದು 2 ವಾರ 3 ವಾರ ಇದ್ದಂಗೆ ಆಗಿಬಿಟ್ಟಿತ್ತು ನಮ್ಗೆ. ಆಗಲಂಬುದೇ ಗೊತ್ತಾಗ್ತದೆ. ಒತ್ತೆ ಮುಂತ ಒತ್ತೆ ಒಳಗೆ ಹೊಣ್ತದೆ ಅಂದ್ರೆ ಏನೂ ನೆನಪಾಗಿಲ್ಲ ನೋಡ್ರಿ ಊರ ಕಡಿದು. ಮನೆ ಕಡ್ದು ಊರ ಕಡೆ ನೆನಪು ಮಾಡಿದ್ರೆ ಏನೋ ಒಮ್ಮೆ ಒಬ್ಬೊಬ್ರು ಹೇಳಿದ್ರು ಊರ ಕಡೆ ದ್ಯಾಸ ಮಾಡ್ಕೊಂಡ್ರೆ ಏನನ್ನ ಅವನು ಹೇಳಿ ಹೊರಗೆ ಹಾಕ್ತಾರಂತ. ಏನು ನೆನಪ ಮಾಡ್ಕೊಳ್ಳೋದು ಬೇಡ ಅಂತಾರೆ. ಅಲ್ಲಿ ಒಂಥರ ಸಣ್ಣ ಮೂತಿ ಮಾಡ್ಕೊಂಡು ಕೂತ್ರು ಒಂಥರ ರೀ. ಆಯ್ತಾ ಒಂಥರ ಜಾಸ್ತಿ ಮಾತಾಡಿದ್ರು ಒಂಥರ, ಜಾಸ್ತಿ ಮಾತಾಡ್ಲಿಕ್ಕಂದ್ರು ಸೈಲೆಂಟಾರ ಅಂತಾರ, ಜಾಸ್ತಿ ಮಾತಾಡಿದ್ರು ಜಾಸ್ತಿ ಮಾತಾಡ್ತಾರ ಅಂತಾರ. ಅಷ್ಟು ಕಂಟ್ರೋಲ್ ಆಗಿರ್ಬೇಕ್ರಿ ಅಲ್ಲಿ. ಅದು ಒಂಥರ ಖುಷಿ ರೀ ಒಬ್ಬರು ಒಂಥರ ಹೇಳೋದಕ್ಕೆ. ಚೆನ್ನಾಗಿತ್ತು ಬಿಡ್ರಿ ಅಲ್ಲಿ. ಈಗ ಹೊರಗಿದ್ದಾಗ ಯಾವತ್ತ ಅಂತದ್ದು ವಾತಾವರಣದಾಗ ಇರ್ಲಿಲ್ಲ ನೀವು? ಇರ್ಲಿಲ್ಲ ರೀ. ಅಂತದೇ ಜೀವನದಾಗ ಇರ್ಲಿಲ್ಲ. ಈ ವಯಸ್ಸಿನಾಗ ಈ ಸಂದರ್ಭಕ್ಕೆ ನಾ ಹಂಗ ಹೋಗ್ತೀನಿ ಅಂತ ಯಾವತ್ತು ಯೋಚನೆ ಮಾಡಿಲ್ರಿ ನಾವು ಜೀವನದಾಗ ಅಂತ ಅನಿಸ್ತಾ? ಖುಷಿ ಅನ್ನಿಸ್ತ್ರಿ. ಈ ವಯಸ್ಸಲ್ಲಿ ನಾ 58 ವರ್ಷಕ್ಕ ಅಲ್ಲಿಗೆ ಹೋಗಿ ಎಲ್ಲರೂ ಕೂಡ ಆಟ ಆಡಿ ಸಣ್ಣವರಾಗಿ ಅಂತ ಖುಷಿ ಅನ್ನಿಸ್ತ್ರಿ ನನಗೆ.